ಭೇಟಿ ಕೊಡ್ತೀವಿ. ಅದಲ್ಲದೆ ನಾನು ನನ್ನ ಹೆಂಡತಿ ಉಮಾ ರಮೇಶ್ ಪ್ರವಾಸಿ ಸಂಸ್ಥೆ 36 ವರ್ಷ ನಡೆಸಿದ್ವಿ ಮೈಸೂರಲ್ಲಿ. ನಾನು ನಿವೃತ್ತ ಆದಮೇಲೆ ಹೋಗಿದ್ದರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಪ್ರವಾಸ ಅನ್ನೋದು ನಮ್ಮ ಒಂದು ವ್ಯಕ್ತಿತ್ವ ವಿಕಸನದ ಒಂದು ಭಾಗ. ಭಾರತೀಯ ಸಂಸ್ಕೃತಿಯನ್ನು, ಕರ್ನಾಟಕದ ಸಂಸ್ಕೃತಿಯನ್ನು ಹರಡಲಿಕ್ಕೆ ಪ್ರವಾಸದ ಮೂಲಕ ನಾವು ಪ್ರಯತ್ನಿಸ್ತಾ ಇದ್ದೀವಿ. ನಾನು ಇಲ್ಲಿ ತನಕ 50 ದೇಶಗಳನ್ನು ನೋಡಿದ್ದೀವಿ, ಲಕ್ಷಾವಧಿ ಜನರನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದೀವಿ. ಜೊತೆಗೆ ಕರ್ನಾಟಕದ ಬಗ್ಗೆ ಆಗಲಿ ಪ್ರವಾಸದ ಬಗ್ಗೆ ಆಗಲಿ ಹೋಗಬೇಕಾದ್ರೆ ಬಹಳ ಜನ ಹಾಗೆ ಮಾಡ್ತಿರ್ಬೋದು, ಅದು ಒಂದು ರೀತಿಯಲ್ಲಿ ಅವಿವೇಕದ ತನ ಅಂತ ನಾನು ಹೇಳ್ತೀನಿ. ನಮ್ಮ ಅಭಿರುಚಿ ಬೆಳೆದಿನ 330 ಜನಕ್ಕೆ ಸನ್ಮಾನ ಮಾಡಿದ್ದೀವಿ. ಪ್ರದೀಪ್ ಕುಮಾರ್ ಅವ್ರನ್ನು ಗುರುತಿಸಿ, ಅವ್ರು ನಮ್ಮ ಪರಿಚಯವೇ ಇರಲಿಲ್ಲ. ಆದರೆ ಅವರು ನೂರಾರು ಪುಸ್ತಕಗಳನ್ನು ಪ್ರಕಟಿಸೋದ್ರ ಮೂಲಕ ಹೊಸ ಲೇಖಕರಿಗೆ ಅವಕಾಶ ಕೊಡ್ತಾರೆ. ದೊಡ್ಡ ಉತ್ಸವದ ರೀತಿ ಕಾರ್ಯಕ್ರಮ ಮಾಡಿ ಪುಸ್ತಕಗಳ ಬಿಡುಗಡೆ ಮಾಡ್ತಾರೆ. ಯಾರು ಒಂದು ಪುಸ್ತಕವನ್ನು ಮಾಡಲಿಕ್ಕಾಗಲ್ಲೋ ಅವರ ಹತ್ರ ಕಡಿಮೆ ಖರ್ಚಿನಲ್ಲಿ 50 ಪುಸ್ತಕ, 100 ಪುಸ್ತಕ ಕಾಪೀಸ್ ಕೊಟ್ಟು ಒಟ್ಟಿಗೆ 50 ಪುಸ್ತಕಗಳ ಬಿಡುಗಡೆ ಎಲ್ಲ ಮಾಡ್ತಾ ಇದ್ದಾರೆ. ಅವರು 6 ವರ್ಷದಿಂದ ಪ್ರವಾಸವನ್ನು ಆಯೋಜಿಸ್ತಾ ಇದ್ದಾರೆ. ನಾವೇ ಪ್ರವಾಸಿ ಸಂಸ್ಥೆಯನ್ನು 36 ವರ್ಷ ನಡೆಸಿ 2 ವರ್ಷದಿಂದ ಮುಚ್ಚಿದ್ದೀವಿ ಕರೋನಾ ಅವಧಿಯಲ್ಲಿ. ಆದರೂ ಸಹ ನಾನು ನನ್ನ ಹೆಂಡತಿ ಜೊತೆಗೆ 5 ಜನ ಇವರ ಕಥಾಬಿಂದು ಪ್ರಕಾಶನದ ಜೊತೆ ಪ್ರವಾಸ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ನಾನು 50 ದೇಶ ನೋಡಿದ್ದೀನಿ. ಭಾರತೀಯ ಸಂಸ್ಕೃತಿ ಬಗ್ಗೆ, ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಹರಡೋದು ನಮ್ಮ ಉದ್ದೇಶ. ಬಹಳ ಜನ ಏನು ಅಂದ್ಕೊಂಡಿದ್ದಾರೆ, ನನ್ನ ಎಲ್ಲ ಪುಸ್ತಕಗಳಲ್ಲಿ 91 ಪುಸ್ತಕಗಳಲ್ಲಿ 14 ಪುಸ್ತಕ ಆರೋಗ್ಯ ಶಿಕ್ಷಣದ ಬಗ್ಗೆ ಇದೆ, ಆರೋಗ್ಯ ನಾಟಕಗಳಿದೆ, ಪ್ರವಾಸದ ಬಗ್ಗೆ ಇದೆ. ಅಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಮುಖ್ಯವಾಗಿ ಬಹಳ ಜನ ಏನು ಅಂದ್ಕೊಳ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಇರುತ್ತೆ, ಪ್ರವಾಸ ಹೋಗೋಕ್ಕಾಗಲ್ಲ. ಆಮೇಲೆ ಕೆಲಸ, ಮದುವೆ, ಮಕ್ಕಳು, ಬಹಳ ಜನ ಏನು ಅನ್ಕೋತಾರೆ, ನಾವು ರಿಟೈರ್ಡ್ ಆದ್ಮೇಲೆ ಹೋಗೋಣ, ದುಡ್ಡು ಸಂಗ್ರಹಿಸಿ ಹೋಗೋಣ ಅಂದರೆ ಪ್ರವಾಸ ಆಗಲ್ಲ. ಜೀವನದ ಒಂದು ಭಾಗವಾಗಿ ಪ್ರವಾಸ ತಗೊಳ್ಬೇಕು. ವಯಸ್ಸಾದ್ಮೇಲೆ ಕಾಯಿಲೆಗಳಿರುತ್ತೆ, ವಯಸ್ಸಾದ್ಮೇಲೆ ದುಡ್ಡಿದ್ರೂ ಸಹ ಹೋಗ್ಲಿಕ್ಕೆ ಆಗಲ್ಲ. ಇಂಥ ಸಂದರ್ಭದಲ್ಲಿ ನಾವು ವ್ಯಕ್ತಿಗಳಾಗಿ ಹೋಗ್ಬೇಕು, ಗುಂಪಲ್ಲಿ ಹೋಗ್ಬೇಕು. ನಾವು ಇತ್ತೀಚೆಗೆ ವಿಯೆಟ್ನಾಂ ಹೋಗಿದ್ವಿ, ಲಾವೋಸಿಗೆ ಹೋಗಿದ್ವಿ. ಅಲ್ಲೆಲ್ಲ ಪ್ರವಾಸ ನಡೆದಾಗ ಪರಿಸರದ ಬಗ್ಗೆ ಬಹಳ ಮಾತು ಬಂತು. ಭೂತಾನ್ ನೋಡಿರಲಿಲ್ಲ. ಪ್ರದೀಪ್ ಕುಮಾರ್ ಹೇಳಿದ ತಕ್ಷಣ ನಾವು 6 ಜನ ಪ್ರದೀಪ್ ಕುಮಾರ್ ಅವ್ರ ಜೊತೆಗೆ ಹೋಗ್ತಾ ಇದ್ದೀವಿ. ಭುವನೇಶ್ವರ್ ನಾನು 3ನೇ ಸಲ ನೋಡೋಕೆ ಹೋಗ್ತಾ ಇದ್ದೀನಿ. ಕೊನಾರ್ಕ್ನಲ್ಲಿರುವಂಥ ಸೂರ್ಯ ದೇವಾಲಯದ ಚಕ್ರ ಏನಿದೆ ಅದು ಬಹಳ ಮಹತ್ವದ್ದು. ಅದೆಲ್ಲ ಬಹಳ ಹಳೆಯದು. 5ನೇ ಶತಮಾನ 13ನೇ ಶತಮಾನದಲ್ಲಿ ಕಟ್ಟಿದಂಥದ್ದು. ಜಗನ್ನಾಥಪುರಿ ಅನ್ನೋದು ಶಂಕರಾಚಾರ್ಯರು ಸ್ಥಾಪಿಸಿದಂಥ ಚಾರ್ಧಾಮನ 4 ಭಾಗಗಳಲ್ಲಿ ಒಂದಾಗಿದೆ. ಬಡ ಚಾರ್ಧಾಮ್ನಲ್ಲಿ ಕೇದಾರ್ನಾಥ್ ಮತ್ತು ಬದ್ರಿನಾಥ್ ಬರುತ್ತೆ, ಹಾಗೆ ಜಗನ್ನಾಥಪುರಿಯೂ ಬರುತ್ತೆ. ಹೀಗಾಗಿ ನಾವೆಲ್ಲ ಇದು 3ನೇ ಸಲ ನಾನು ನೋಡ್ತಾ ಇದ್ರು ಸಹ ಭೂತಾನ್ ನೋಡಿಲ್ಲ. ಇದರಿಂದ ಜೊತೆ ಹೋಗ್ತಾ ಇದ್ದೀನಿ. ನನ್ನ ದೃಷ್ಟಿಯಲ್ಲಿ ವಯಸ್ಸಿರುವಾಗ ತಾರುಣ್ಯದಲ್ಲೇ ಪ್ರವಾಸ ಮಾಡಬೇಕು. ಯಾಕಂದರೆ ನನ್ನ ಥೇರಿ ಅಂದರೆ ಕೇಳಿ ಕಲಿ, ರೇಡಿಯೋದಲ್ಲಿ ಇದ್ದಿದ್ದರಿಂದ ಕೇಳಿ ಕಲಿ, ನೋಡಿ ಕಲಿ, ಪ್ರವಾಸ ಮಾಡಬೇಕು, ಮಾಡಿ ಕಲಿ, ಬರಿಬೇಕು, ಓದಬೇಕು, ನಮ್ಮ ಅನುಭವಗಳನ್ನು ಬರಿಬೇಕು. ಹೀಗಾಗಿ ಇದ್ರ ಜೊತೆಗೆ ನಾವು ಎಲ್ಲರೂ ಸಹ ಸಂಸ್ಕೃತಿಯನ್ನು ಕಲಿಬೇಕು, ಸಂಸ್ಕೃತಿಯನ್ನು ಬೇರೆಯವರಿಗೆ ಕಲಿಸಬೇಕು ಅಂದರೆ ಬರೀ ಭಾಷಣ ಮಾಡೋದಾಗಲಿಲ್ಲ, ಪ್ರವಾಸ ಕಥನಗಳನ್ನು ಬರಿಬೇಕು, ಆನ್ಲೈನ್ನಲ್ಲಿ ಮಾತಾಡಬೇಕು. ಭಾರತೀಯ ಸಂಸ್ಕೃತಿ ಅಂದರೆ ಅಚ್ಚರಿಯಿಂದ ನೋಡ್ತಾರೆ ಇವತ್ತಿಗೂ ಸಹ ಎಷ್ಟೋ ಜನ.